ನಮ್ಮ ದೇಶದ ಶಾಲೆಗಳಲ್ಲಿ ಸೈನ್ ತೀಟಾ ಕಾಸ್ ತೀಟಾಗಳನ್ನ ಕಂಠಪಾಠ ಮಾಡಿಸ್ತಾ ಕಲಿಸ್ತಾರೆ. ನೀವು ಕೂಡ ಇದನ್ನ ಕಲ್ತಿರಬಹುದು. ಇದನ್ನ ಕಲಿತ ತುಂಬಾ ಜನಕ್ಕೆ ಇದರಿಂದ ಏನು ಉಪಯೋಗ ಅನ್ನೋದು ಗೊತ್ತಿಲ್ಲ. ನಾವಿದನ್ನ ಸುಮ್ಮನೆ ಕಲ್ತಿದ್ದ, ಎಲ್ಲೂ ಕೂಡ ಇದರ ಉಪಯೋಗವಾಗೋದಿಲ್ವಲ್ಲ ಅಂತ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅನ್ಸಿರಬಹುದು. ಆದರೆ ಇದರ ಉಪಯೋಗ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾ? ಮೊದಲನೇದಾಗಿ GPS ಸಿಸ್ಟಮ್. ಈ GPS ಸಿಸ್ಟಮ್ ನಿಮ್ಮ ಲೊಕೇಶನ್ ಅನ್ನ ಕಂಡು ಹಿಡಿಯೋದು ಟ್ರಿಗ್ನೋಮೆಟ್ರಿಯ ಸಹಾಯದಿಂದಲೇ. ಟವರ್ನಿಂದ ಉತ್ತಮ ಸಿಗ್ನಲ್ ಪಡೆಯೋದಕ್ಕೆ ಕೂಡ ಟ್ರಿಗ್ನೋಮೆಟ್ರಿಯ ಸಹಾಯ ಪಡೆದುಕೊಂಡು ಲೆಕ್ಕಾಚಾರ ಮಾಡಲಾಗುತ್ತೆ. ಇನ್ನು ನೀವೆಲ್ಲ ಮ್ಯೂಸಿಕ್ ಕೇಳ್ತೀರಿ. ಈ ಮ್ಯೂಸಿಕ್ ಸೌಂಡ್ ವೇವ್ಗಳನ್ನ ಸೈನ್ ತೀಟಾ ಕಾಸ್ ತೀಟಾದ ಆಧಾರದಲ್ಲೇ ಮಾಡಿರ್ತಾರೆ. ಡಿಜಿಟಲ್ ರೂಪದಲ್ಲಿ ಧ್ವನಿ ತರಂಗಗಳನ್ನ ಸಂಗ್ರಹಿಸಲು ಕೂಡ ಟ್ರಿಗ್ನೋಮೆಟ್ರಿಯನ್ನ ಬಳಸ್ತಾರೆ. ಕಾರುಗಳು, ಬೈಕುಗಳ ಸಸ್ಪೆನ್ಷನ್ ಸಿಸ್ಟಮ್ಗಳನ್ನ ವಿನ್ಯಾಸಗೊಳಿಸುವುದಕ್ಕೆ ಕೂಡ ಸೈನ್ ತೀಟಾ ಕಾಸ್ ತೀಟಾಗಳನ್ನ ಬಳಕೆ ಮಾಡ್ತಾರೆ. ಕ್ಯಾಮ್ರಾ ಲೆನ್ಸ್ಗಳು, ಇಮೇಜ್ ಫಿಲ್ಟರಿಂಗ್ ಆಲ್ಗರಿದಮ್ಗಳು ಸಹ ಸೈನ್ ತೀಟಾ ಕಾಸ್ ತೀಟಾದ ಆಧಾರದಲ್ಲೇ ಕೆಲಸ ಮಾಡ್ತಾವೆ. ಕ್ರೀಡೆ ಮತ್ತು ಗೇಮಿಂಗ್ ನ ಪಥವನ್ನ ಲೆಕ್ಕಾಚಾರ ಮಾಡಲು ಸಹ ಇದನ್ನ ಬಳಸ್ತಾರೆ. ಸಮುದ್ರದಲ್ಲಿ ಹಡಗಿನ ದಿಕ್ಕನ್ನ ಹೊಂದಿಸಲು ಮತ್ತು ವಿಮಾನಗಳ ಎತ್ತರದ ಕೋನವನ್ನ ಅಂದಾಜು ಮಾಡೋದಕ್ಕೆ ಕೂಡ ಟ್ರಿಗ್ನೋಮೆಟ್ರಿಯನ್ನ ಬಳಕೆ ಮಾಡ್ತಾರೆ. ವೈದ್ಯಕೀಯ ಸ್ಕ್ಯಾನಿಂಗ್ ಮತ್ತು MRI ತಂತ್ರಜ್ಞಾನಗಳಲ್ಲಿಯೂ ಕೂಡ ಇದನ್ನ ಬಳಸಲಾಗುತ್ತೆ. ಟ್ರಿಗ್ನೋಮೆಟ್ರಿಯ ಉಪಯೋಗ ಇಷ್ಟೆಲ್ಲ ಕಡೆ ಇದೆ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಕಾಮೆಂಟ್ ಮಾಡಿ.